ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಕರ್ನಾಟಕ ಇತಿಹಾಸದ ಪ್ರಮುಖವಾಗಿ 100 ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈ ಒಂದು ಪ್ರಶ್ನೆಗಳು ಮುಂಬರುವಂಥ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಹಾಗೆ ಈ ಹಿಂದೆ ಹಲವಾರು ಬಾರಿ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕೇಳಿರುವಂತಹ ರಿಪೀಟೆಡ್ ಪ್ರಶ್ನೆಗಳಾಗಿರ್ತವೆ. ಹಾಗಾಗಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮೊದಲನೇ ಪ್ರಶ್ನೆ, ಕರ್ನಾಟಕದಲ್ಲಿ ಇತಿಹಾಸ ಪೂರ್ವ ಮಾನವ ಚಟುವಟಿಕೆಯ ಆರಂಭವನ್ನು ಯಾವ ಅವಧಿ ಸೂಚಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಪ್ರಾಚೀನ ಶಿಲಾಯುಗ. ನೆಕ್ಸ್ಟ್, ಕರ್ನಾಟಕದ ಯಾವ ನದಿ ಕಣಿವೆಯು ಪ್ಯಾಲಿಯೋಲಿಥಿಕ್ ಉಪಕರಣಗಳೊಂದಿಗೆ ಸಂಬಂಧ ಹೊಂದಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಮಲಪ್ರಭಾ ನದಿ. ನೆಕ್ಸ್ಟ್, ಬ್ರಹ್ಮಗಿರಿಯ ನವಶಿಲಾಯುಗದ ತಾಣವು ಯಾವ ಜಿಲ್ಲೆಯಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಚಿತ್ರದುರ್ಗ. ಕರ್ನಾಟಕದ ಯಾವ ಸ್ಥಳವು ಮಧ್ಯಶಿಲಾಯುಗದ ಶಿಲಾಕಲೆಗೆ ಹೆಸರುವಾಸಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಕುಪ್ಗಲ್. ನೆಕ್ಸ್ಟ್, ಕರ್ನಾಟಕದ ಶಿಲಾಯುಗದ ನವಶಿಲಾಯುಗದ ಸಂಸ್ಕೃತಿಯನ್ನು ಯಾವ ರೀತಿಯ ಕುಂಬಾರಿಕೆ ಉತ್ತಮವಾಗಿ ವಿವರಿಸುತ್ತದೆ? ಆಪ್ಷನ್ ಎ, ಕಪ್ಪು ಮತ್ತು ಕೆಂಪು ಸಾಮಾನುಗಳು ಈ ಒಂದು ಕರ್ನಾಟಕ ನವಶಿಲಾಯುಗದ ಸಂಸ್ಕೃತಿಯನ್ನು ವಿವರಿಸುತ್ತದೆ. ಕರ್ನಾಟಕದಲ್ಲಿ ಆರಂಭಿಕ ಕಬ್ಬಿಣ ಯುಗದ ಸಂಸ್ಕೃತಿ ಎಲ್ಲಿ ಕಂಡುಬಂದಿತು? ಸರಿಯಾದ ಉತ್ತರ ಆಪ್ಷನ್ ಬಿ, ಹಳ್ಳೂರು. ನೆಕ್ಸ್ಟ್, ಕರ್ನಾಟಕದ ಮೊದಲ ಕಬ್ಬಿಣ ಯುಗದ ತಾಣ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಹಳ್ಳೂರು. ನೆಕ್ಸ್ಟ್, ಕರ್ನಾಟಕದ ರಂಗನಾಥ ಸ್ವಾಮಿ ದೇವಾಲಯವನ್ನು ಯಾವ ವಾಸ್ತುಶಿಲ್ಪ ಶೈಲಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ದ್ರಾವಿಡ ವಾಸ್ತುಶೈಲಿಯಲ್ಲಿ. ನೆಕ್ಸ್ಟ್, ಕರ್ನಾಟಕದಲ್ಲಿ ಇತಿಹಾಸ ಪೂರ್ವ ಉಪಕರಣಗಳನ್ನು ಯಾವ ವಸ್ತುವಿನಿಂದ ತಯಾರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಕಲ್ಲು. ಕರ್ನಾಟಕವು ಯಾವ ವಸ್ತುವಿನಿಂದ ತಯಾರಿಸಿದಂತಹ ಸೂಕ್ಷ್ಮ ಶಿಲಾ ಉಪಕರಣಗಳಿಗೆ ಹೆಸರುವಾಸಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಚಾಲ್ಸಿಡೋನಿ. ನಯಗೊಳಿಸಿದ ಕಲ್ಲಿನ ಕೊಡಲಿಯನ್ನು ಕರ್ನಾಟಕದಲ್ಲಿ ಯಾವ ಸ್ಥಳದಲ್ಲಿ ಕಂಡುಹಿಡಿಯಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಎ, ಸಂಗನಕಲ್ಲು. ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಚಂದ್ರಗುಪ್ತ ಮೌರ್ಯ. ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಪಾಟಲಿಪುತ್ರ. ಚಂದ್ರಗುಪ್ತ ಮೌರ್ಯನು ಒಬ್ಬ ಡ್ಯಾಶ್ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಎ, ಚಕ್ರವರ್ತಿ. ಚಂದ್ರಗುಪ್ತ ಮೌರ್ಯನು ಒಬ್ಬ ಪ್ರಸಿದ್ಧ ಚಕ್ರವರ್ತಿಯಾಗಿದ್ದನು. ಚಂದ್ರಗುಪ್ತ ಮೌರ್ಯ ನಂತರ ಅವನ ಮಗ ಬಿಂದುಸಾರ. ಚಂದ್ರಗುಪ್ತ ಮೌರ್ಯನ ನಂತರ ಮೌರ್ಯ ಸಾಮ್ರಾಜ್ಯವನ್ನು ಅವನ ಮಗನಾದ ಬಿಂದುಸಾರನು ಆಳ್ವಿಕೆ ಮಾಡಿದನು. ಅಶೋಕ ಡ್ಯಾಶ್ ಸಾಮ್ರಾಜ್ಯದ ಶ್ರೇಷ್ಠ ಆಡಳಿತಗಾರನಾಗಿದ್ದನು. ಸರಿಯಾದ ಉತ್ತರ ಆಪ್ಷನ್ ಸಿ, ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ಆಡಳಿತಗಾರನಾಗಿದ್ದನು. ಅಶೋಕನ ಮಗ ಡ್ಯಾಶ್ ಅಂದರೆ ಅಶೋಕನ ಮಗನ ಹೆಸರೇನು? ಸರಿಯಾದ ಉತ್ತರ ಬಿಂದುಸಾರ. ನೆಕ್ಸ್ಟ್, 18ನೇ ಪ್ರಶ್ನೆ, ಪ್ರಾಚೀನ ಭಾರತದ ಮಹಾನ್ ಆಡಳಿತಗಾರ ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಅಶೋಕ. ಒಂದು ಧರ್ಮ, ಒಂದು ಭಾಷೆ ಮತ್ತು ಒಂದು ಲಿಪಿಯನ್ನು ಹೇಳಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಅಶೋಕ. ಅರ್ಥಶಾಸ್ತ್ರವನ್ನು ಕೌಟಿಲ್ಯರು ಯಾವ ಭಾಷೆಯಲ್ಲಿ ಬರೆದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ಸಂಸ್ಕೃತ. ಕೌಟಿಲ್ಯ ಇವರ ಸಮಕಾಲೀನರು? ಸರಿಯಾದ ಉತ್ತರ ಆಪ್ಷನ್ ಸಿ, ಚಂದ್ರಗುಪ್ತ ಮೌರ್ಯರ ಸಮಕಾಲೀನರಾಗಿದ್ದರು. ನೆಕ್ಸ್ಟ್ ಪ್ರಶ್ನೆ, ಮುದ್ರ ರಾಕ್ಷಸ ನಾಟಕ ಬರೆದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ವಿಶಾಖದತ್ತ. ನೆಕ್ಸ್ಟ್, ಇಂಡಿಕಾ ಪುಸ್ತಕವನ್ನು ಬರೆದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಮೆಗಾಸ್ತನೀಸ್. ನೆಕ್ಸ್ಟ್, ಸೆಲ್ಯೂಕಸ್ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಯಾವ ಗ್ರೀಕ್ ರಾಯಭಾರಿಯನ್ನು ಕಳುಹಿಸಿದನು? ಸರಿಯಾದ ಉತ್ತರ ಆಪ್ಷನ್ ಬಿ, ಮೆಗಾಸ್ತನೀಸ್ನನ್ನು ಕಳುಹಿಸಿದನು.
ನೆಕ್ಸ್ಟ್ ಪ್ರಶ್ನೆ, ಮೌರ್ಯ ಸಾಮ್ರಾಜ್ಯವನ್ನು ಇವರಿಂದ ನಾಶಪಡಿಸಲಾಯಿತು. ಸರಿಯಾದ ಉತ್ತರ ಆಪ್ಷನ್ ಬಿ, ಸುಂಗ ರಾಜವಂಶದಿಂದ ಮೌರ್ಯ ಸಾಮ್ರಾಜ್ಯವನ್ನು ನಾಶಪಡಿಸಲಾಯಿತು. ನೆಕ್ಸ್ಟ್, ಭಾರತದ ಅತಿದೊಡ್ಡ ಸಾಮ್ರಾಜ್ಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಮೌರ್ಯ ಸಾಮ್ರಾಜ್ಯ. ನೆಕ್ಸ್ಟ್, ಅಶೋಕನ ನಂತರ ಭಾರತವನ್ನು ಆಳಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಬೃಹದ್ರಥ. ನೆಕ್ಸ್ಟ್, ಮಹಾಪದ್ಮನಂದನು ಈ ಕೆಳಗಿನವುಗಳನ್ನು ಸ್ಥಾಪಿಸಿದನು. ಸರಿಯಾದ ಉತ್ತರ ನಂದ ರಾಜವಂಶವನ್ನು ಸ್ಥಾಪಿಸಿದನು. ನೆಕ್ಸ್ಟ್, ಮಗಧ ಸಾಮ್ರಾಜ್ಯದ ಗಡಿಗಳನ್ನು ವಿಸ್ತರಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಮಹಾಪದ್ಮನಂದನು ಮಗಧ ಸಾಮ್ರಾಜ್ಯದ ಗಡಿಗಳನ್ನು ವಿಸ್ತರಿಸಿದನು. ನೆಕ್ಸ್ಟ್, ಮಹಾಪದ್ಮನಂದನ ಡ್ಯಾಶ್ ಪುತ್ರರು ಮಗಧ ಸಾಮ್ರಾಜ್ಯವನ್ನು ವಿಭಜಿಸಿದರು. ಸರಿಯಾದ ಉತ್ತರ ಆಪ್ಷನ್ ಎ, 8. ಮಹಾಪದ್ಮನಂದನ 8 ಪುತ್ರರು ಮಗಧ ಸಾಮ್ರಾಜ್ಯವನ್ನು. ನೆಕ್ಸ್ಟ್ ಪ್ರಶ್ನೆ, ನಂದರು ಜನಪ್ರಿಯವಾಗದೇ ಇರುವುದಕ್ಕೆ ಕಾರಣಗಳು? ಸರಿಯಾದ ಉತ್ತರ ಆಪ್ಷನ್ ಬಿ, ಭಾರಿ ತೆರಿಗೆಗಳು. ಹೆಚ್ಚಾಗಿ ತೆರಿಗೆಗಳನ್ನು ವಿಧಿಸಿದ್ದರಿಂದ ಇವರು ಜನಪ್ರಿಯವಾಗಲಿಲ್ಲ. ನೆಕ್ಸ್ಟ್ ಪ್ರಶ್ನೆ, ನಂದ ಸಾಮ್ರಾಜ್ಯದ ಕೊನೆಯ ರಾಜ ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಧನನಂದ ನಂದ ಸಾಮ್ರಾಜ್ಯದ ಕೊನೆಯ ರಾಜನಾಗಿದ್ದನು. ನೆಕ್ಸ್ಟ್ ಪ್ರಶ್ನೆ, ಅಲೆಕ್ಸಾಂಡರ್ ದಿ ಗ್ರೇಟ್ ಭಾರತವನ್ನು ಆಕ್ರಮಿಸಿದಾಗ ಮಗಧ ಸಾಮ್ರಾಜ್ಯದ ಆಡಳಿತಗಾರ ಯಾರಿದ್ದರು? ಸರಿಯಾದ ಉತ್ತರ ಆಪ್ಷನ್ ಸಿ, ಧನನಂದ ಇದ್ದನು. ನೆಕ್ಸ್ಟ್, ಮಗಧ ಸಾಮ್ರಾಜ್ಯದ ಬೃಹತ್ ಸೈನ್ಯವನ್ನು ಎದುರಿಸಲು ಮುಂದೆ ಹೋಗಲು ನಿರಾಕರಿಸಿದವರು ಯಾರು? ಸರಿಯಾದ ಉತ್ತರ ಅಲೆಕ್ಸಾಂಡರ್ನ ಸೇನಾಧಿಪತಿಗಳು ಮಗಧ ಸಾಮ್ರಾಜ್ಯದ ಒಂದು ಬೃಹತ್ ಸೈನ್ಯವನ್ನು ಎದುರಿಸಲಾಗದೆ ನಿರಾಕರಿಸಿದರು. ನೆಕ್ಸ್ಟ್ ಪ್ರಶ್ನೆ, ಕದಂಬ ರಾಜವಂಶದ ಸ್ಥಾಪಕರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಮಯೂರ ಶರ್ಮ. ನೆಕ್ಸ್ಟ್ ಪ್ರಶ್ನೆ, ಕದಂಬ ರಾಜವಂಶದ ರಾಜಧಾನಿಯನ್ನು ಬನವಾಸಿಯಿಂದ ಕೋಲಾರಕ್ಕೆ ವರ್ಗಾಯಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, 2ನೇ ಕೃಷ್ಣವರ್ಮ. ನೆಕ್ಸ್ಟ್, ಡ್ಯಾಶ್ ಅತ್ಯಂತ ಪ್ರಸಿದ್ಧ ಕದಂಬ ವಂಶದ ಚಕ್ರವರ್ತಿಯಾಗಿದ್ದರು? ಸರಿಯಾದ ಉತ್ತರ ಆಪ್ಷನ್ ಬಿ, ಕಾಕುತ್ಸವರ್ಮ ಕದಂಬ ರಾಜವಂಶದ ಪ್ರಸಿದ್ಧ ಚಕ್ರವರ್ತಿಯಾಗಿದ್ದರು. ನೆಕ್ಸ್ಟ್ ಪ್ರಶ್ನೆ, ಕದಂಬ ಸಾಮ್ರಾಜ್ಯವನ್ನು ಆಡಳಿತ ಘಟಕಗಳಾಗಿ ವಿಂಗಡಿಸಲಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಮಂಡಲ ಅಥವಾ ದೇಶ ಅಂತೇಳಿ ಕದಂಬ ಸಾಮ್ರಾಜ್ಯವನ್ನು ಆಡಳಿತ ಘಟಕಗಳಾಗಿ ವಿಂಗಡಿಸಲಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಕದಂಬ ರಾಜ್ಯದಲ್ಲಿ ಪಟ್ಟಣಗಳು ಮತ್ತು ಹಳ್ಳಿಗಳು ತೆರಿಗೆಗಳನ್ನು ಪಾವತಿಸಬೇಕಾಗಿತ್ತು. ಅದನ್ನು ಹೀಗೆ ಕರೆಯಲಾಗುತ್ತಿತ್ತು ಅಂತೇಳಿ ಪ್ರಶ್ನೆ ಇದೆ. ಸರಿಯಾದ ಉತ್ತರ ಬಾಲಿ ಅಂತೇಳಿ ಕರೆಯಲಾಗುತ್ತಿತ್ತು. ನೆಕ್ಸ್ಟ್ ಪ್ರಶ್ನೆ, ಕದಂಬ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಬನವಾಸಿ. ನೆಕ್ಸ್ಟ್ ಪ್ರಶ್ನೆ, ಕದಂಬ ರಾಜವಂಶದ ಸಾಮ್ರಾಜ್ಯವನ್ನು ವಿಶಾಲವಾಗಿ ಈ ಕೆಳಗಿನವುಗಳ ಆಧಾರದ ಮೇಲೆ ವಿಂಗಡಿಸಲಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಜಾತಿಗಳ ಆಧಾರದ ಮೇಲೆ ವಿಂಗಡಿಸಲಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಕದಂಬ ರಾಜವಂಶದಲ್ಲಿ ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ಅಲಂಕರಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಬ್ರಾಹ್ಮಣರು ಕದಂಬ ರಾಜವಂಶದಲ್ಲಿ ಉನ್ನತ ಸ್ಥಾನವನ್ನು ಹೊಂದಿದ್ದರು. ಕೋಲಾರದ ಪ್ರಸಿದ್ಧ ಜೈನ ದೇವಾಲಯವನ್ನು ಯಾವ ರಾಜವಂಶವು ನಿರ್ಮಿಸಿತು? ಸರಿಯಾದ ಉತ್ತರ ಆಪ್ಷನ್ ಎ, ಕದಂಬ ರಾಜವಂಶ. ನೆಕ್ಸ್ಟ್, ಅಜಂತಾ ಗುಹೆಗಳಲ್ಲಿ ಕಂಡುಬರುವ ಪ್ರಸಿದ್ಧ ಪಾಲ ಶೈಲಿಯ ಚಿತ್ರಕಲೆ ಯಾವ ರಾಜವಂಶಕ್ಕೆ ಸೇರಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಗುಪ್ತ ಸಾಮ್ರಾಜ್ಯಕ್ಕೆ ಸೇರಿದೆ. ನೆಕ್ಸ್ಟ್, ಪಶ್ಚಿಮ ಗಂಗಾ ಆಳ್ವಿಕೆ ರಾಜಧಾನಿ ಆಪ್ಷನ್ ಸಿ, ತಲಕಾಡು. ಪಶ್ಚಿಮ ಗಂಗಾ ರಾಜವಂಶವನ್ನು ಸ್ಥಾಪಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಕೊಂಗಣಿ ವರ್ಮನ್ ಮಾಧವ. ನೆಕ್ಸ್ಟ್, ಗಂಗಾ ರಾಜವಂಶದ ಪ್ರದೇಶಗಳನ್ನು ಯಾರು ವಿಸ್ತರಿಸಿದರು? ಸರಿಯಾದ ಉತ್ತರ ಆಪ್ಷನ್ ಎ, ಅನಂತವರ್ಮನ್ ಚೋಡಗಂಗಾ. ನೆಕ್ಸ್ಟ್, ಮನ್ಯಕೇಟದ ರಾಷ್ಟ್ರಕೂಟರ ಸ್ಥಾನ ಪಡೆದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಚಾಲುಕ್ಯರು. ನೆಕ್ಸ್ಟ್, ಚಾವುಂಡರಾಯ ಪುರಾಣವನ್ನು ಬರೆದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಚಾವುಂಡರಾಯ. ಪಶ್ಚಿಮ ಗಂಗಾ ರಾಜವಂಶದಲ್ಲಿ ನಾಣ್ಯಗಳನ್ನು ವಿನ್ಯಾಸಗೊಳಿಸಲು ಯಾವ ಲೋಹವನ್ನು ಬಳಸಲಾಗುತ್ತಿತ್ತು?
ಸರಿಯಾದ ಉತ್ತರ ಆಪ್ಷನ್ ಎ ಚಿನ್ನವನ್ನು ಬಳಸಲಾಗುತ್ತಿತ್ತು. ನೆಕ್ಸ್ಟ್, ಪಶ್ಚಿಮ ಗಂಗಾ ರಾಜವಂಶವು ಆದಾಯವನ್ನು ಸಂಗ್ರಹಿಸಿದ್ದು ಇವುಗಳಿಂದ. ಸರಿಯಾದ ಉತ್ತರ ಆಪ್ಷನ್ ಎ ಭೂ ತೆರಿಗೆಗಳಿಂದ ಆದಾಯವನ್ನು ಸಂಗ್ರಹಿಸಿತು. ನೆಕ್ಸ್ಟ್, ಪಶ್ಚಿಮ ಗಂಗಾ ರಾಜವಂಶವನ್ನು ಸಣ್ಣ ಆಡಳಿತ ಘಟಕಗಳಾಗಿ ವಿಂಗಡಿಸಲಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಎ ನಾಡುಗಳೆಂಬ ಸಣ್ಣ ಆಡಳಿತ ಘಟಕಗಳನ್ನಾಗಿ ವಿಂಗಡಿಸಲಾಗಿತ್ತು. ನೆಕ್ಸ್ಟ್, ಪಶ್ಚಿಮ ಗಂಗಾ ರಾಜವಂಶದ ರಾಜನು ರಾಜ್ಯವನ್ನು ಬೆದರಿಕೆಗಳಿಂದ ರಕ್ಷಿಸಲು ಮತ್ತು ಕಾನೂನನ್ನು ಕಾಪಾಡಿಕೊಳ್ಳಲು ಡ್ಯಾಸನ್ನು ನೇಮಿಸಿದನು. ಸರಿಯಾದ ಉತ್ತರ ಆಪ್ಷನ್ ಬಿ ಸೇನಾ ಮುಖ್ಯಸ್ಥರನ್ನು ನೇಮಿಸಿದನು. ನೆಕ್ಸ್ಟ್, ದೇವದಾಸಿ ಪದ್ಧತಿಯನ್ನು ಡ್ಯಾಸ್ ಎಂದು ಕರೆಯಲಾಗುತ್ತಿತ್ತು. ಸರಿಯಾದ ಉತ್ತರ ಆಪ್ಷನ್ ಬಿ ಬಸವಿ ಅಂತೇಳಿ ಈ ಹಿಂದೆ ಕರೆಯಲಾಗುತ್ತಿತ್ತು. ನೆಕ್ಸ್ಟ್, ಆದಿಪುರಾಣ ಮತ್ತು ಉತ್ತರ ಪುರಾಣಗಳನ್ನು ಜಿನಸೇನ ಮತ್ತು ಗುಣಭದ್ರರು ಡ್ಯಾಸ್ ಆಳ್ವಿಕೆಯ ಕಾಲದಲ್ಲಿ ಬರೆದರು. ಸರಿಯಾದ ಉತ್ತರ ಆಪ್ಷನ್ ಡಿ ಜಿನಸೇನ ಮತ್ತು ಗುಣಭದ್ರರು. ನೆಕ್ಸ್ಟ್, ರಾಘವ ಪೋಂಡವೀಯವನ್ನು ಬರೆದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ ಕವಿರಾಜ. ನೆಕ್ಸ್ಟ್, ಕರ್ನಾಟಕದ ಸುವರ್ಣ ಯುಗ ಎಂದು ಪರಿಗಣಿಸಲಾದ ರಾಜವಂಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಚಾಲುಕ್ಯ. ಚಾಲುಕ್ಯರ ಆಡಳಿತವನ್ನು ಕರ್ನಾಟಕದ ಸುವರ್ಣ ಯುಗ ಎಂದು ಕರೆಯಲಾಗುತ್ತಿತ್ತು. ಚಾಲುಕ್ಯ ರಾಜವಂಶದ ಸ್ಥಾಪಕರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ 1ನೇ ಪುಲಿಕೇಶಿ. ನೆಕ್ಸ್ಟ್, ಪಶ್ಚಿಮ ಚಾಲುಕ್ಯ ಸಾಮ್ರಾಜ್ಯವನ್ನು ಈ ಕೆಳಗಿನವುಗಳೆಂದು ಕರೆಯಲಾಗುತ್ತಿತ್ತು. ಸರಿಯಾದ ಉತ್ತರ ಕಲ್ಯಾಣಿ ಚಾಲುಕ್ಯರೆಂದು ಕರೆಯಲಾಗುತ್ತಿತ್ತು. ನೆಕ್ಸ್ಟ್, ಬಾದಾಮಿ ಚಾಲುಕ್ಯರ ಆಳ್ವಿಕೆ ರಾಜಧಾನಿ ಯಾವುದಾಗಿತ್ತು? ಸರಿಯಾದ ಉತ್ತರ ಆಪ್ಷನ್ ಡಿ ಬಾದಾಮಿ. ನೆಕ್ಸ್ಟ್ ಪ್ರಶ್ನೆ, 2ನೇ ಪುಲಿಕೇಶಿಯ ಅತ್ಯಂತ ಪ್ರಸಿದ್ಧ ಚಕ್ರವರ್ತಿ ಎಂದು ಪರಿಗಣಿಸಲಾಗಿದೆ. ಅಂದರೆ 2ನೇ ಪುಲಿಕೇಶಿ ಯಾವ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಚಕ್ರವರ್ತಿ ಎಂದು ಪರಿಗಣಿಸಲಾಗಿದೆ? ಅಂದರೆ ಆಪ್ಷನ್ ಸಿ ಚಾಲುಕ್ಯ ಸಾಮ್ರಾಜ್ಯದ ಪ್ರಸಿದ್ಧ ಚಕ್ರವರ್ತಿಯಾಗಿದ್ದನು. ನೆಕ್ಸ್ಟ್, ಚಾಲುಕ್ಯರು ಕಲ್ಯಾಣಿಯಿಂದ ಆಳಿದರು. ಅದು ಇಂದಿನ ದಿನ. ಅಂದರೆ ಈ ಹಿಂದೆ ಕಲ್ಯಾಣಿಯನ್ನು ಈಗ ಏನೆಂದು ಕರೆಯುತ್ತಾರೆ ಅಂತ ಹೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ. ನೆಕ್ಸ್ಟ್, 6ನೇ ವಿಕ್ರಮಾದಿತ್ಯ ಡ್ಯಾಸ್ ರಾಜವಂಶದ ಅತ್ಯಂತ ಗಮನಾರ್ಹ ಆಡಳಿತಗಾರ. ಸರಿಯಾದ ಉತ್ತರ ಆಪ್ಷನ್ ಸಿ ಚಾಲುಕ್ಯ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ರಾಜನಾಗಿದ್ದನು. ನೆಕ್ಸ್ಟ್ ಪ್ರಶ್ನೆ, ಬಾದಾಮಿ ಚಾಲುಕ್ಯ ರಾಜವಂಶದ ಕೊನೆಯ ದೊರೆ ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ 2ನೇ ಕೀರ್ತಿವರ್ಮ ಬಾದಾಮಿ ಚಾಲುಕ್ಯರ ಕೊನೆಯ ದೊರೆಯಾಗಿದ್ದನು. ನೆಕ್ಸ್ಟ್, ರಾಷ್ಟ್ರಕೂಟ ರಾಜವಂಶವನ್ನು ಸ್ಥಾಪಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ದಂತಿವರ್ಮನ್ ಅಥವಾ ದಂತಿದುರ್ಗ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. ನೆಕ್ಸ್ಟ್, ಎಲ್ಲೋರದ ಶಿಲಾ ಕತ್ತರಿಸಿದ ಏಕಶಿಲೆಯ ಕೈಲಾಸ ದೇವಾಲಯವನ್ನು ನಿರ್ಮಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ 1ನೇ ಕೃಷ್ಣ. ನೆಕ್ಸ್ಟ್, ಭಗವಂತನಿಗೆ ಅರ್ಪಿತವಾದ ಪ್ರಸಿದ್ಧ ಕೈಲಾಸ ದೇವಾಲಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಶಿವ ದೇವಾಲಯ. ನೆಕ್ಸ್ಟ್, ಭಗವಾನ್ ಶಿವನಿಗೆ ಅರ್ಪಿತವಾಗಿರುವ ಎಲಿಫೆಂಟಾ ಗುಹೆಗಳನ್ನು ಹೀಗೆ ಕರೆಯಲಾಗುತ್ತದೆ. ಸರಿಯಾದ ಉತ್ತರ ಘರಪುರಿ ಅಂತೇಳಿ ಕರೆಯಲಾಗುತ್ತದೆ. ನೆಕ್ಸ್ಟ್, ಕವಿರಾಜ ಮಾರ್ಗದ ಮೊದಲ ಕನ್ನಡ ಪುಸ್ತಕವನ್ನು ಬರೆದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ 1ನೇ ಅಮೋಘ ವರ್ಷ. ನೆಕ್ಸ್ಟ್, ದಕ್ಷಿಣದ ಅಶೋಕ ಎಂದು ಯಾರನ್ನು ಕರೆಯುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ 1ನೇ ಅಮೋಘ ವರ್ಷ. ನೆಕ್ಸ್ಟ್, ವಿಷಯಗಳನ್ನು ಸಣ್ಣ ಘಟಕಗಳಾಗಿ ವಿಂಗಡಿಸಲಾಗಿದೆ. ಸರಿಯಾದ ಉತ್ತರ ವಿಷಯಗಳನ್ನು ಭುಕ್ತಿಗಳು ಎಂಬ ಸಣ್ಣ ಘಟಕಗಳನ್ನಾಗಿ ವಿಂಗಡಿಸಲಾಗಿದೆ. ನೆಕ್ಸ್ಟ್, ಕನ್ನಡ ಸಾಹಿತ್ಯದ ಹೆಗ್ಗುರುತಾಗಿರುವ ಕವಿರಾಜ ಮಾರ್ಗವನ್ನು ಬರೆದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ ಅಮೋಘ ವರ್ಷ. ನೆಕ್ಸ್ಟ್, ಕಲ್ಯಾಣ ಚಾಲುಕ್ಯ ರಾಜವಂಶದ ಇತರ ಹೆಸರುಗಳು ಯಾವುವು? ಸರಿಯಾದ ಉತ್ತರ ಆಪ್ಷನ್ ಬಿ ಪೂರ್ವ ಚಾಲುಕ್ಯರು. ನೆಕ್ಸ್ಟ್, 1ನೇ ಸೋಮೇಶ್ವರ ದೊರೆ ತನ್ನ ರಾಜಧಾನಿಯನ್ನು ಎಲ್ಲಿ ಸ್ಥಾಪಿಸಿದನು? ಸರಿಯಾದ ಉತ್ತರ ಆಪ್ಷನ್ ಬಿ ಕಲ್ಯಾಣಿಯಲ್ಲಿ ತನ್ನ ರಾಜಧಾನಿಯನ್ನು ಸ್ಥಾಪಿಸಿದನು. ನೆಕ್ಸ್ಟ್,
ಶ್ರವಣ ರಾಜವಂಶದ ಸ್ಥಾಪಕರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಪುಷ್ಯಮಿತ್ರ. ಪುಷ್ಯಮಿತ್ರ ಶುಂಗನು ಶ್ರವಣ ರಾಜವಂಶವನ್ನು ಸ್ಥಾಪಿಸಿದನು. ನೆಕ್ಸ್ಟ್, ಹೊಯ್ಸಳ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ ಎರಡನೇ ನೃಪಕಾಮ. ಎರಡನೇ ನೃಪಕಾಮನು ಹೊಯ್ಸಳ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. ನೆಕ್ಸ್ಟ್, ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿತ್ತು? ಸರಿಯಾದ ಉತ್ತರ ದ್ವಾರಸಮುದ್ರ ಹೊಯ್ಸಳರ ರಾಜಧಾನಿಯಾಗಿತ್ತು. ನೆಕ್ಸ್ಟ್, ವಿಜಯನಗರ ಸಾಮ್ರಾಜ್ಯವನ್ನು ಈ ಕೆಳಗಿನವುಗಳಿಂದಲೂ ಕರೆಯಲಾಗುತ್ತಿತ್ತು. ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟ ಸಾಮ್ರಾಜ್ಯ ಅಂತೇಳಿ ಕರೆಯಲಾಗುತ್ತಿತ್ತು. ನೆಕ್ಸ್ಟ್, ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿತ್ತು? ಸರಿಯಾದ ಉತ್ತರ ಆಪ್ಷನ್ ಸಿ ಹಂಪಿ. ನೆಕ್ಸ್ಟ್, ಕರ್ನಾಟಕ ಸಂಗೀತವು ಯಾವ ಯುಗದಲ್ಲಿ ಅಭಿವೃದ್ಧಿಗೊಂಡಿತು? ಸರಿಯಾದ ಉತ್ತರ ಆಪ್ಷನ್ ಬಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಕರ್ನಾಟಕ ಸಂಗೀತವು ಅಭಿವೃದ್ಧಿಗೊಂಡಿತು. ನೆಕ್ಸ್ಟ್, ಯಾವ ಸಾಮ್ರಾಜ್ಯವು ಮೊದಲ ಸಾರ್ವಭೌಮ ಇಸ್ಲಾಮಿಕ್ ಸಾಮ್ರಾಜ್ಯವಾಗಿತ್ತು? ಸರಿಯಾದ ಉತ್ತರ ಆಪ್ಷನ್ ಎ ಬಹುಮನಿ ಸುಲ್ತಾನರ ಸಾಮ್ರಾಜ್ಯ. ಬ್ರಾಹ್ಮಣ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ ಪುಷ್ಯಮಿತ್ರ ಶುಂಗ ಬ್ರಾಹ್ಮಣ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. ನೆಕ್ಸ್ಟ್, ಆದಿಲ್ ಶಾಹಿ ರಾಜವಂಶವನ್ನು ಸ್ಥಾಪಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಯೂಸುಫ್ ಆದಿಲ್ ಶಾ. ನೆಕ್ಸ್ಟ್ ಪ್ರಶ್ನೆ, ದಕ್ಷಿಣ ಭಾರತದಲ್ಲಿ ನಾಯಕ ರಾಜವಂಶಗಳು ಡ್ಯಾಶ್ ಪತನದ ನಂತರ ಸ್ಥಾಪನೆಯಾದವು? ಸರಿಯಾದ ಉತ್ತರ ಆಪ್ಷನ್ ಬಿ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ನಾಯಕ ರಾಜವಂಶಗಳು ಸ್ಥಾಪನೆಯಾದವು. ನೆಕ್ಸ್ಟ್, ಮದುರೈನಲ್ಲಿರುವ ಮೀನಾಕ್ಷಿ ಅಮ್ಮನ್ ದೇವಾಲಯವು ಡ್ಯಾಶ್ ಶೈಲಿಯ ಅತ್ಯುತ್ತಮ ಉದಾಹರಣೆಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ ದ್ರಾವಿಡ ಶೈಲಿಯ ಅತ್ಯುತ್ತಮ ಉದಾಹರಣೆಯಾಗಿದೆ. ನೆಕ್ಸ್ಟ್, ತಂಜಾವೂರು ವರ್ಣಚಿತ್ರದ ಶೈಲಿಯು ಯಾವ ರಾಜವಂಶದ ಅಡಿಯಲ್ಲಿ ಹುಟ್ಟಿಕೊಂಡಿತು? ಸರಿಯಾದ ಉತ್ತರ ಆಪ್ಷನ್ ಎ ಚೋಳ ರಾಜವಂಶದ ಅಡಿಯಲ್ಲಿ ಹುಟ್ಟಿಕೊಂಡಿತು. ನೆಕ್ಸ್ಟ್, ನಾಯಕರು ಈ ಕೆಳಗಿನವುಗಳಿಂದ ಮಾಡಿದ ನಾಣ್ಯಗಳನ್ನು ಬಿಡುಗಡೆ ಮಾಡಿದರು? ಸರಿಯಾದ ಉತ್ತರ ಆಪ್ಷನ್ ಸಿ ತಾಮ್ರ. ನೆಕ್ಸ್ಟ್, ವಿಶ್ವನಾಥ ನಾಯಕನ ರಾಜಧಾನಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಮಧುರೈ. ಮಧುರೈ ಪಾಂಡ್ಯರ ರಾಜಧಾನಿಯಾಗಿತ್ತು. ನೆಕ್ಸ್ಟ್, ಟಿಪ್ಪು ಸುಲ್ತಾನ್ನ ಮಗ ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಹೈದರ್ ಅಲಿ ಟಿಪ್ಪು ಸುಲ್ತಾನನ ಮಗನಾಗಿದ್ದನು. ನೆಕ್ಸ್ಟ್, ಮೊದಲ ಆಂಗ್ಲೋ ಮೈಸೂರು ಯುದ್ಧವು ಯಾರ ನಡುವೆ ನಡೆಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ ಹೈದರ್ ಅಲಿ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮಧ್ಯೆ ನಡೆಯಿತು. ನೆಕ್ಸ್ಟ್, ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಗೆದ್ದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ಟಿಪ್ಪು ಸುಲ್ತಾನ್. ನೆಕ್ಸ್ಟ್, ಶ್ರೀರಂಗಪಟ್ಟಣ ಒಪ್ಪಂದವು ಟಿಪ್ಪು ಸುಲ್ತಾನ್ ಮತ್ತು ಡ್ಯಾಶ್ ನಡುವೆ ಸಹಿ ಹಾಕಲ್ಪಟ್ಟಿತು? ಸರಿಯಾದ ಉತ್ತರ ಆಪ್ಷನ್ ಎ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ನಡುವೆ ಶ್ರೀರಂಗಪಟ್ಟಣ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಓಕೆ ಸ್ನೇಹಿತರೆ, ಕೊನೆಯದಾಗಿ ನಿಮಗೊಂದು ಪ್ರಶ್ನೆ. ರಾಷ್ಟ್ರಕೂಟ ಸಾಮ್ರಾಜ್ಯದ ಸ್ಥಾಪಕ ಯಾರು? ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಇದಿಷ್ಟು ಕೂಡ ಈ ಹಿಂದೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕೇಳಿದಂತಹ ಇಂಪಾರ್ಟೆಂಟ್ ಕರ್ನಾಟಕ ಇತಿಹಾಸದ ಪ್ರಶ್ನೋತ್ತರಗಳಾಗಿವೆ. ನಾನು ನೀಡಿದ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತೇಳಿ ಭಾವಿಸುತ್ತೇನೆ. ಮಾಹಿತಿ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ತಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.